ಜುಲೈ 2026ರ ಮಾಸ ಭವಿಷ್ಯದ ಪ್ರಕಾರ ಕುಂಭರಾಶಿಯವರಿಗೆ ಈ ತಿಂಗಳು ಸಾಕಷ್ಟು ಏರಿಳಿತಗಳಿಂದ ಕೂಡಿರುತ್ತೆ. ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಪರೀಕ್ಷೆಯ ಒಂದು ಸವಾಲಿನ ಕಾಲವಾಗಿರುತ್ತೆ ಈ ಒಂದು ಜುಲೈ ತಿಂಗಳು ಕುಂಭರಾಶಿಯವರಿಗೆ. ಈ ತಿಂಗಳು ಗ್ರಹಗಳ ಬದಲಾವಣೆಯಿಂದಾಗಿ ನೀವು ಮಿಶ್ರ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರವನ್ನು ನೋಡ್ತಾ ಹೋಗೋದಾದರೆ ಕುಂಭರಾಶಿಯವರಿಗೆ ಜುಲೈ ತಿಂಗಳ ಆರಂಭದಲ್ಲಿ ಕಚೇರಿಯಲ್ಲಿ ನಿಮಗೊಂದಷ್ಟು ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಆ ಜವಾಬ್ದಾರಿ ಹೆಚ್ಚಾದಾಗೆ ಮಾನಸಿಕ ಒತ್ತಡ ಕೂಡ ನಿಮಗೆ ಜಾಸ್ತಿ ಆಗತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳು ಏನೋ ಮಾಡಬೇಕು ಅಂದ್ಕೊಂಡಿರ್ತೀರಿ, ಸುಲಭವಾಗಿ ಆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಒಂದಷ್ಟು ಅಡೆತಡೆಗಳು ಕೂಡ ನಿಮಗೆ ಎದುರಾಗುವಂಥದ್ದು ಕಂಡುಬರುತ್ತೆ. ಹಾಗೆ ಮತ್ತು ಅಲ್ಲದೆ ಕೆಲಸ ಕೂಡ ವಿಳಂಬ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಯಾವುದೇ ಹೊಸ ವ್ಯವಹಾರ ಮಾಡೋದಕ್ಕಾಗಲಿ ಅಥವಾ ಉದ್ಯೋಗ ಬದಲಾವಣೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ನೀವೇನೋ ಕೆಲಸ ಬದಲಾವಣೆ ಮಾಡಬೇಕು ಅಂದ್ಕೊಂಡಿರ್ತೀರಿ. ಆದರೆ ಈಗ ಆ ಒಂದು ಅರ್ಜೆಂಟಾಗಿ ಕೆಲಸ ಬದಲಾವಣೆ ಮಾಡೋದಕ್ಕೆ ಹೋಗಬೇಡಿ. ಅಥವಾ ವ್ಯವಹಾರ ಏನಾದರೂ ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಈಗ ಸದ್ಯಕ್ಕೆ ಮಾಡೋದಕ್ಕೆ ಹೋಗಬೇಡಿ. ಒಂದಷ್ಟು ಅನುಭವಿಗಳ ಸಲಹೆಯನ್ನು ಪಡ್ಕೊಂಡ್ರೂ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಕುಂಭರಾಶಿಯವರಿಗೆ ಈ ತಿಂಗಳು ನಿಮ್ಮ ಆದಾಯಕ್ಕಿಂತ ಅನಗತ್ಯವಾಗಿ ನೀವು ಖರ್ಚು ಮಾಡೋದೇ ಜಾಸ್ತಿ ಆಗಿರುತ್ತೆ, ಖರ್ಚು ಹೆಚ್ಚಾಗಿರುತ್ತೆ. ಸುಮ್ಮನೆ ಯಾವುದಕ್ಕೂ ಖರ್ಚು ಮಾಡ್ತೀರಿ, ಗೊತ್ತಾಗಲ್ಲ, ಇದು ಬೇಡ ಇತ್ತು ಅಂತ ನಂತರ ಆಲೋಚನೆ ಮಾಡ್ಕೋತೀರಿ. ಬಜೆಟ್ ಏರುಪೇರಾಗೋದ್ರಿಂದ ತಾತ್ಕಾಲಿಕವಾಗಿ ಹಣದ ಅರ್ಜೆಂಟೇನೆ ಸ್ವಲ್ಪ ಅಂದರೆ ಪರ್ಮನೆಂಟಾಗಿ ಅಲ್ಲ, ನಿಮಗೆ ಸ್ವಲ್ಪ ಹಣದ ಸಮಸ್ಯೆ ಆಗುತ್ತೆ ಈ ತಿಂಗಳಲ್ಲಿ. ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಎಲ್ಲಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಕುಂಭರಾಶಿಯವರು ಈ ತಿಂಗಳಲ್ಲಿ ಸ್ವಲ್ಪ ಜಾಗರೂಕರಾಗಿ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಪ್ರೇಮ ಜೀವನ ವಿಚಾರಕ್ಕೆ ಬಂದರೆ ಕುಟುಂಬದ ಸದಸ್ಯರೊಂದಿಗೆ ಕುಂಭರಾಶಿಯವರು ಈ ಜುಲೈ ತಿಂಗಳಲ್ಲಿ ಬಹಳ ಚೆನ್ನಾಗಿ ಅಂದರೆ ಸಂಪೂರ್ಣವಾದಂತಹ ಒಳ್ಳೆಯ ಫಲಿತಾಂಶಗಳನ್ನು ಕಾಣ್ತಾ ಇಲ್ಲ, ಮಿಶ್ರ ಫಲಿತಾಂಶ ಇದೆ ಇಲ್ಲಿ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಅಥವಾ ಮನೆಯ ಸದಸ್ಯರೊಂದಿಗೂ ಕೂಡ ನಿಮಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಅಥವಾ ಕೋಪತಾಪ ಮಾತುಕತೆ ಆಗುವ ಸಾಧ್ಯತೆ ಇದೆ. ನಿಮ್ಮ ಕೋಪ ಮತ್ತು ಮಾತಿನ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ಬಹಳ ಅಗತ್ಯವಾಗಿರುತ್ತೆ ಈ ಜುಲೈ ತಿಂಗಳಲ್ಲಿ. ಕುಂಭರಾಶಿಯವರು ಭಾವುಕರಾಗಿ ನೀವು ಯಾವುದೇ ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಗಂಟಲಿನ ಸೋಂಕು, ಕಣ್ಣಿನ ಉರಿ, ಕಾಲು ಮತ್ತು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಕುಂಭರಾಶಿಯವರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಈ ತಿಂಗಳಲ್ಲಿ. ಮತ್ತು ಕೌಟುಂಬಿಕ ಜವಾಬ್ದಾರಿಗಳಿಂದ ಮಾನಸಿಕ ದಣಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಅಂದರೆ ಮೆಂಟಲಿ ಸ್ವಲ್ಪ ನಿಮಗೆ ಪ್ರೆಷರ್ ಆಗಿ ಸುಸ್ತಾದ ರೀತಿಯಲ್ಲಿ ಕಾಣಿಸುತ್ತೆ. ನಿಯಮಿತವಾದಂಥ ಧ್ಯಾನ, ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳೋದು ಒಳ್ಳೆಯದು. ಪರಿಹಾರ ಅಂತ ನೋಡೋದಾದರೆ ಜುಲೈ ತಿಂಗಳ ನೆಗೆಟಿವ್ ಪ್ರಭಾವಗಳನ್ನು ಕಡಿಮೆ ಮಾಡಬೇಕು ಅಂತಂದರೆ ನೀವು ಪ್ರತಿ ಶನಿವಾರ ಶನಿ ಚಾಲಿಸವನ್ನು ಪಠಿಸಬೇಕು ಅಥವಾ ಶನಿದೇವರ ಬೀಜ ಮಂತ್ರವನ್ನು ಜಪಿಸಬೇಕು. ಪ್ರತಿದಿನ 41 ಬಾರಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಜಪಿಸಬೇಕು. ಅಗತ್ಯ ಇರುವಂಥ ಬಡವರಿಗೆ, ನಿರ್ಗತಿಕರಿಗೆ ಕಪ್ಪು ಎಳ್ಳು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ದಾನ ಮಾಡೋದರಿಂದಲೂ ಕೂಡ ನೀವು ನಿಮ್ಮ ನಕಾರಾತ್ಮಕತೆ ಅಥವಾ ನೆಗೆಟಿವ್ ಪರಿಣಾಮಗಳಿಂದ ನೀವು ಸ್ವಲ್ಪ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.